ಮಧ್ಯಾಹ್ನ 3 ಗಂಟೆಯ ಸಮಯ. ಹೇಮಾವತಿ ನದಿಯ ಆಚೆಗಿದ್ದ 100 ಎಕರೆಯ ವಿಶಾಲವಾದ ಜಾಗ ಸಂಪೂರ್ಣವಾಗಿ ಕಾಡು, ಬಿದಿರಿನ ಮೆಳೆಗಳು ಮತ್ತು ಬಂಡೆಗಳಿಂದ ಕೂಡಿತ್ತು. ಧೃತಿ ತನ್ನ ಜೀನ್ಸ್ ಮತ್ತು ಕಾಟನ್ ಕುರ್ತಾ ಧರಿಸಿ, ಕತ್ತಲಿನಲ್ಲಿ ಮೆಜರಿಂಗ್ ಟೇಪ್ ಹಾಕಿಕೊಂಡು, ಕೈಯಲ್ಲಿ ಕಾಂಪಾಸ್ ಮತ್ತು GPS ಡಿವೈಸ್ ಹಿಡಿದು ಸೈಟ್ ಸರ್ವೆ ಮಾಡ್ತಿದ್ಳು. ಅವಳ ಜೊತೆಗೆ ಆಲೋಕ್, ಸಂತು ಮತ್ತು ಲೋಕಲ್ ಸೈಟ್ ಗೈಡ್ ರಾಮಣ್ಣ ಇದ್ರು. ಶೌರ್ಯ ಸ್ವಲ್ಪ ದೂರದಲ್ಲಿ ನಿಂತು ಫೋಲ್ಡರ್ ಹಿಡಿದು ಇಂಜಿನಿಯರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತಿದ್ದರು. ಅವನ ಕಣ್ಣುಗಳು ಮಾತ್ರ ಪ್ರತಿ ಸೆಕೆಂಡಿಗೂ ಧೃತಿಯ ಹೆಜ್ಜೆಗಳನ್ನು ಹಿಂಬಾಲಿಸುತ್ತಿದ್ದವು. ಧೃತಿ ನದಿ ಅಂಚಿನ ಇಳಿಜಾರಿನಲ್ಲಿದ್ದ ದೊಡ್ಡ ಕಲ್ಲಿನ ಮೇಲೆ ಹತ್ತಿ, ಆಲೋಕ್ ಸರ್, ಈ ಜಾಗದಲ್ಲಿ ನೈಸರ್ಗಿಕ ಹಳ್ಳ ಹರಿತಿದೆ. ಇಲ್ಲಿ ಕಾಂಕ್ರೀಟ್ ಪಿಲ್ಲರ್ ಹಾಕಿದರೆ ಪರಿಸರ ಹಾಳಾಗುತ್ತೆ. ನಾವು ವುಡನ್ ಸ್ಟೀಲ್ಸ್ ಬಳಸಿ ಪರಿಸರ ಸ್ನೇಹಿ ವಿಲ್ಲಾಗಳನ್ನು ಡಿಸೈನ್ ಮಾಡಬೇಕು ಎಂದಳು ಉತ್ಸಾಹದಿಂದ. ಆಲೋಕ್ ಅವಳ ಐಡಿಯಾವನ್ನು ಮೆಚ್ಚಿ, ಫ್ಯಾಂಟಾಸ್ಟಿಕ್ ಧೃತಿ, ದಟ್ಸ್ ರಿಯಲಿ ಬ್ರಿಲಿಯಂಟ್ ಎಂದ. ಆದರೆ ಅಲ್ಲಿಗೆ ವೇಗವಾಗಿ ನಡೆದು ಬಂದ ಶೌರ್ಯ, ಇಂಪಾಸಿಬಲ್ ಎಂದು ಗಡುಸಾಗಿ ಅಡ್ಡ ಬಂದ. ವುಡನ್ ಸ್ಟೀಲ್ಸ್ ಹಾಕಿದರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿಯಾಗಿ ಪ್ರಾಜೆಕ್ಟ್ ಲೈಫ್ಸ್ ಕಮ್ಮಿ ಆಗುತ್ತೆ. ಇಲ್ಲಿ ಹೆವಿ ಕಾಂಕ್ರೀಟ್ ಫೌಂಡೇಶನ್ ಮಾತ್ರ ಬರಬೇಕು. ಧೃತಿ ಕೆಂಡದಂತಹ ಕಣ್ಣುಗಳಿಂದ ಅವನನ್ನು ನೋಡಿದಳು. CEO ಸರ್, ಇದು ಕಾಂಕ್ರೀಟ್ ಜಂಗಲ್ ಅಲ್ಲ, ಮಲೆನಾಡು. ಇಲ್ಲಿನ ಮಣ್ಣಿನ ಸಾಂದ್ರತೆ ಕಾಂಕ್ರೀಟ್ ತಡೆಯಲ್ಲ. ಪ್ರಕೃತಿಗೆ ತಕ್ಕಂತೆ ಕಟ್ಟಡ ಕಟ್ಟೋದು ಆರ್ಕಿಟೆಕ್ಚರ್, ಪ್ರಕೃತಿಯನ್ನು ನಾಶ ಮಾಡಿ ಕಟ್ಟಡ ಕಟ್ಟೋದು ದುರಾಸೆ. ಧೃತಿ. ಶೌರ್ಯ ಕೋಪದಿಂದ ಅವಳ ಹತ್ತಿರ ಬಂದು, ನನ್ನ ಪ್ರಾಜೆಕ್ಟ್ನಲ್ಲಿ ಏನು ಬರಬೇಕು ಅಂತ ನಿರ್ಧಾರ ಮಾಡೋ ಅಂತಿಮ ಅಧಿಕಾರ ನನಗಿದೆ. ಆದರೆ ತಪ್ಪಾದ ನಿರ್ಧಾರವನ್ನು ವಿರೋಧಿಸೋ ಅಧಿಕಾರ ಚೀಫ್ ಆರ್ಕಿಟೆಕ್ಟ್ ನನಗಿದೆ. ಧೃತಿ ಎದೆಯುಬ್ಬಿಸಿ ಸವಾಲು ಹಾಕಿದಳು. ಇಬ್ಬರು ನದಿಯ ದಂಡೆಯ ಮೇಲೆ ಒಬ್ಬರನ್ನೊಬ್ಬರು ಕಣ್ಣಿಟ್ಟು ನೋಡುತ್ತಾ ನಿಂತಾಗ ಅಷ್ಟರಲ್ಲೇ ಸಂತು ಜೋರಾಗಿ ಕಿರುಚಿದ್ದ. ಅಯ್ಯೋ ಅಮ್ಮ, ಕಾಪಾಡಿ, ಜಿಗಣೆ, ನನ್ನ ಕಾಲಿಗೆ ರಕ್ತ ಹೀರೋ ರಾಕ್ಷಸ ಕಚ್ಚಿದೆ. ಸಂತು ತನ್ನ ಪ್ಯಾಂಟ್ ಮಡಚಿ ಒಂಟಿ ಕಾಲಿನಲ್ಲಿ ನೆಗೆದಾಡಲು ಶುರು ಮಾಡಿದ. ಅವನ ಕಾಮಿಡಿ ನೋಡಿ ಧೃತಿ ಮತ್ತು ಆಲೋಕ್ ಜೋರಾಗಿ ನಕ್ರು. ಗೈಡ್ ರಾಮಣ್ಣ ಓಡಿ ಬಂದು ಸಂತುನ ಕಾಲಿಗೆ ಉಪ್ಪು ಪುಡಿ ಹಾಕಿ ಜಿಗಣೆ ಬಿಡಿಸಿದ. ಅಷ್ಟರಲ್ಲೇ ಧೃತಿ ತನ್ನ ಕಾಲಿನ ಕಡೆ ನೋಡಿದಾಗ ಅವಳ ಕಣಕಾಲಿನ ಮೇಲೂ ಒಂದು ದೊಡ್ಡ ಜಿಗಣೆ ಅಂಟಿಕೊಂಡಿರುವುದು ಕಂಡಿತು. ಧೃತಿ ಗಾಬರಿಯಿಂದ ಹಿಂದಕ್ಕೆ ಹೆಜ್ಜೆ ಇಟ್ಟು ಅಯ್ಯೋ ಎಂದು ಬ್ಯಾಲೆನ್ಸ್ ತಪ್ಪಿ ನದಿಯ ಜಾರುವ ಬಂಡೆಯ ಮೇಲೆ ಬೀಳಲು ಹೋದಳು. ಆ ಕ್ಷಣದಲ್ಲಿ ಮಿಂಚಿನ ವೇಗದಲ್ಲಿ ಧಾವಿಸಿ ಬಂದಿದ್ದ ಶೌರ್ಯ ತನ್ನ 2 ಕೈಗಳಿಂದ ಧೃತಿಯ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ತನ್ನ ಎದೆಗೆ ಎಳೆದುಕೊಂಡ. ಧೃತಿ ಶೌರ್ಯನ ಎದೆಗೆ ಬಡಿದು ನಿಂತಳು. ಇಬ್ಬರ ಮುಖಗಳು ತೀರಾ ಹತ್ತಿರವಾದವು. ಶೌರ್ಯನ ಬಿಸಿಯಾದ ಉಸಿರು ಧೃತಿಯ ಕೆನ್ನೆಗೆ ತಾಗ್ತಿತ್ತು. ಅವನ ಕಣ್ಣುಗಳಲ್ಲಿದ್ದ ಆ ಆತಂಕ ಮತ್ತು ಕಾಳಜಿಯನ್ನು ಕಂಡ ಧೃತಿಗೆ ಒಂದು ಕ್ಷಣ ಮಾತೇ ಹೊರಡಲಿಲ್ಲ. ಶೌರ್ಯ ತಡ ಮಾಡದೆ ಮೊಣಕಾಲೂರಿ ಕುಳಿತು ತನ್ನ ಸ್ವಂತ ಬೆರಳುಗಳಿಂದಲೇ ಆ ಜಿಗಣೆಯನ್ನು ಕಿತ್ತು ಎಸೆದ. ಅವನ ಕೈಗೆ ಧೃತಿಯ ರಕ್ತ ತಾಗಿದಾಗ ಶೌರ್ಯ ತನ್ನ ಜೇಬಿನಿಂದ ಕರ್ಚೀಫು ತೆಗೆದು ಅವಳ ಕಣಕಾಲಿಗೆ ಅತ್ಯಂತ ಮೃದುವಾಗಿ ಕಟ್ಟಿದ್ದ. ಹುಷಾರಾಗಿ ಇರೋಕೆ ಬರಲ್ವ ಧೃತಿ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ? ಶೌರ್ಯನ ಧ್ವನಿ ನಡುಗುತ್ತಿತ್ತು. ಧೃತಿ ಅವನ ಕಣ್ಣುಗಳಲ್ಲಿದ್ದ ಆ ತೀವ್ರವಾದ ಪ್ರೀತಿಯನ್ನು ಕಂಡು ಒಂದು ಕ್ಷಣ ಮೈಮರೆತಳು. ಆದರೆ ತಕ್ಷಣವೇ ಹಿಂದಿನ ದಿನಗಳ ಆ ಅಹಂಕಾರ ಮತ್ತು ಅವಮಾನ ನೆನಪಾಗಿ ಅವಳು ತನ್ನ ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಎದ್ದು ನಿಂತಳು. ಥ್ಯಾಂಕ್ಸ್ CEO ಸರ್, ನನ್ನ ಕಾಳಜಿ ನಾನೇ ವಹಿಸ್ಕೊಳ್ತೀನಿ ಎಂದು ಮುಖ ತಿರುಗಿಸಿಕೊಂಡು ಆಲೋಕ್ನ ಕಡೆಗೆ ನಡೆದಳು. ಶೌರ್ಯ ನೆಲದ ಮೇಲೆ ಕುಳಿತಲ್ಲೇ ತನ್ನ ಮುಷ್ಟಿಯನ್ನು ಬಿಗಿಗೊಳಿಸಿದ. ಅವನ ಎದೆಯೊಳಗೆ ಪ್ರೀತಿ ಮತ್ತು ಅಸಹಾಯಕತೆಯ ನೋವು ಮತ್ತಷ್ಟು ಆಳವಾಗಿ ಚುಚ್ಚಿತ್ತು. ರಾತ್ರಿ 8 ಗಂಟೆಯ ಸಮಯ. ಸಕಲೇಶಪುರದ ಕಾಡಿನಲ್ಲಿ ದಟ್ಟವಾದ ಕತ್ತಲು ಮತ್ತು ತಣ್ಣನೆಯ ಮಂಜು ಆವರಿಸಿತ್ತು. ರೆಸಾರ್ಟ್ನ ವಿಶಾಲವಾದ ಹುಲ್ಲು ಹಾಸಿನ ಮಧ್ಯೆ ದೊಡ್ಡದಾಗಿ ಬ್ಯಾನ್ ಫೈರ್ ಹಚ್ಚಲಾಗಿತ್ತು. ಕೆಂಪನೆಯ ಬೆಂಕಿಯ ಜ್ವಾಲೆಗಳು ಆಕಾಶಕ್ಕೆ ಮುಖ ಮಾಡಿ ಉರಿಯುತ್ತಿದ್ದವು. ಸುತ್ತಲೂ ತಂತಿಯ ದೀಪಗಳು ಮಿಂಚುತ್ತಿದ್ವು. ಆಲೋಕ್ ಗಿಟಾರ್ ಹಿಡಿದು ಬ್ಯಾನ್ ಫೈರ್ ಪಕ್ಕ ಕುಳಿತಿದ್ದ. ಸಂತು ಮತ್ತು ಭವ್ಯ ಬಿಸಿ ಬಿಸಿ ಚಿಕನ್ ಮತ್ತು ಪನ್ನೀರ್ ಟಿಕ್ಕಾ ತಿನ್ನುತ್ತಾ ಚಪ್ಪಾಳೆ ತರುತ್ತಿದ್ರು. ಧೃತಿ ತಿಳಿ ಹಳದಿ ಬಣ್ಣದ ಶಾಲ್ ಹೊದ್ದು ಬೆಂಕಿಯ ಶಾಖವನ್ನು ಆಸ್ವಾದಿಸುತ್ತಾ ಮೌನವಾಗಿ ಕುಳಿತಿದ್ಲು. ಆಲೋಕ್ ಗಿಟಾರ್ ತಂತಿಗಳನ್ನು ಮೀಟುತ್ತಾ ಸುಂದರವಾದ ಇಂಗ್ಲಿಷ್ ಮತ್ತು ಕನ್ನಡ ಫ್ಯೂಷನ್ ಹಾಡನ್ನು ಹಾಡಲು ಶುರು ಮಾಡಿದ. ಅವನ ಧ್ವನಿ ಆ ರಾತ್ರಿಯ ನಿಶ್ಶಬ್ದದಲ್ಲಿ ಅದ್ಭುತವಾಗಿ ತೇಲಿ ಬರುತ್ತಿತ್ತು. ಹಾಡು ಮುಗಿಯುತ್ತಿದ್ದಂತೆ ಸಂತು ಜೋರಾಗಿ ಶಿಳ್ಳೆ ಹೊಡೆದು, ಆಲೋಕ್ ಸರ್, ಸೂಪರ್, ಬರೀ ಹಾಡೋದಲ್ಲ, ಈಗ ಧೃತಿ ಮೇಡಮ್ ಜೊತೆ ಒಂದು ಡ್ಯಾನ್ಸ್ ಮಾಡಲೇಬೇಕು ಎಂದ. ಖಂಡಿತ. ಆಲೋಕ್ ನಗುಮುಖದಿಂದ ಎದ್ದು ಬಂದು ಧೃತಿಯ ಮುಂದೆ
ಬಾಗಿ ತನ್ನ ಬಲಗೈಯನ್ನು ಚಾಚಿದ್ದ. ಮೇ ಐ ಹ್ಯಾವ್ ದಿಸ್ ಡ್ಯಾನ್ಸ್ ಮಿಸ್ ಧೃತಿ? ಧೃತಿ ಮೊದಲು ಮುಜುಗರ ಪಟ್ಟುಕೊಂಡಳು. ಆದರೆ ರೆಸಾರ್ಟ್ನ ಬಾರ್ ಕೌಂಟರ್ನಲ್ಲಿ ಕುಳಿತು ವಿಸ್ಕಿ ಗ್ಲಾಸ್ ಹಿಡಿದು ತನ್ನನ್ನೇ ದಿಟ್ಟಿಸುತ್ತಿದ್ದ ಶೌರ್ಯನನ್ನು ನೋಡಿದಾಗ ಅವಳ ಒಳಗಿದ್ದ ಸ್ವಾಭಿಮಾನ ಮತ್ತೆ ಜಾಗೃತಗೊಂಡಿತ್ತು. ಅವಳು ಶೌರ್ಯನ ಅಹಂಕಾರಕ್ಕೆ ಸವಾಲು ಹಾಕುವಂತೆ ನಗುಮುಖದಿಂದ ಆಲೋಕ್ನ ಕೈ ಹಿಡಿದು ಎದ್ದು ನಿಂತಳು. ಬ್ಯಾನ್ ಫೈರ್ನ ಬೆಳಕಿನಲ್ಲಿ ಮಂದವಾದ ಮ್ಯೂಸಿಕ್ಗೆ ಆಲೋಕ್ ಮತ್ತು ಧೃತಿ ನಿಧಾನವಾಗಿ ಹೆಜ್ಜೆ ಹಾಕಲು ಶುರು ಮಾಡಿದರು. ಆಲೋಕ್ ಅತ್ಯಂತ ಜೆಂಟಲ್ಮ್ಯಾನ್ ಆಗಿ ಧೃತಿಯ ಕೈಯನ್ನು ಹಿಡಿದು ಸುತ್ತಿಸುತ್ತಿದ್ದರೆ ಧೃತಿ ಮುಕ್ತವಾಗಿ ನಗುತ್ತಿದ್ಲು. ಅವಳ ಸೀರೆಯ ಸೆರಗು ಬೆಂಕಿಯ ಕೆಂಪು ಬೆಳಕಿನಲ್ಲಿ ರಂಗುರಂಗಾಗಿ ಕಂಗೊಳಿಸುತ್ತಿತ್ತು. ಆದರೆ ಬಾರ್ ಕೌಂಟರ್ನಲ್ಲಿ ಕುಳಿತಿದ್ದ ಶೌರ್ಯನ ಸ್ಥಿತಿ ಮಾತ್ರ ನರಕ ಸದೃಶವಾಗಿತ್ತು. ಅವನ ಕೈಯಲ್ಲಿದ್ದ ವಿಸ್ಕಿ ಗ್ಲಾಸ್ ಅನ್ನು ಅವನು ಎಷ್ಟು ಬಲವಾಗಿ ಹಿಡಿದಿದ್ದನೆಂದರೆ ಆ ದಪ್ಪನೆಯ ಗಾಜು ಪಟಕ್ಕೆಂದು ಒಡೆದು ಚೂರು ಚೂರಾಯಿತು. ಗಾಜಿನ ಚೂರುಗಳು ಶೌರ್ಯನ ಅಂಗೈಗೆ ಚುಚ್ಚಿ ರಕ್ತ ತೊಟ್ಟಿಕ್ಕಲು ಶುರುವಾಯಿತು. ಆದರೆ ಶೌರ್ಯನಿಗೆ ಆ ಶಾರೀರಿಕ ಗಾಯದ ನೋವು ಕಿಂಚಿತ್ತೂ ಅನ್ನಿಸಲಿಲ್ಲ. ಅವನ ಕಣ್ಣೆದುರು ಧೃತಿ ಆಲೋಕ್ನ ಕೈ ಹಿಡಿದು ನೃತ್ಯ ಮಾಡುತ್ತಿದ್ದ ದೃಶ್ಯ ಅವನ ಎದೆಯೊಳಗೆ 1000 ಚೇಳುಗಳು ಒಟ್ಟಿಗೆ ಕಚ್ಚಿದಂತಹ ಅಸೂಯೆ ಮತ್ತು ಹೊಟ್ಟೆಯುರಿಯನ್ನು ಹುಟ್ಟುಹಾಕಿತ್ತು. ಶೌರ್ಯ ರಕ್ತ ಸುರಿಯುತ್ತಿದ್ದ ಕೈಯನ್ನು ಲೆಕ್ಕಿಸದೆ ಕುರ್ಚಿಯಿಂದ ಎದ್ದು ಬಿರುಗಾಳಿಯಂತೆ ಕಾಡಿನ ಕತ್ತಲ ಹಾದಿಯ ಕಡೆಗೆ ಹೆಜ್ಜೆ ಹಾಕಿ ಹೊರಟು ಹೋದ. ರಾತ್ರಿ 10:30 ಸಮಯ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಡುಕಪ್ಪು ಮೋಡಗಳು ಕವಿದು ಮಲೆನಾಡಿನ ಭೀಕರ ಗುಡುಗು ಮಿಂಚು ಶುರುವಾಗಿತ್ತು. ಕ್ಷಣಾರ್ಧದಲ್ಲಿ ಧೂಮ್ ಎಂದು ಧಾರಾಕಾರ ಮಳೆ ಸುರಿಯಲು ಆರಂಭಿಸಿತ್ತು. ಬ್ಯಾನ್ ಫೈರ್ ನಂದಿ ಹೋಯಿತು. ಎಲ್ಲರೂ ತಮ್ಮ ತಮ್ಮ ಕಾಟೇಜ್ಗಳ ಕಡೆಗೆ ಓಡಿದರು. ಧೃತಿ ತನ್ನ ಕಾಟೇಜ್ಗೆ ಬಂದಾಗ ತಾನು ಸೈಟ್ನಲ್ಲಿ ಮರೆತು ಬಿಟ್ಟ ಬಂದಿದ್ದ ಲ್ಯಾಪ್ಟಾಪ್, ಬ್ಯಾಗ್ ಮತ್ತು ಒರಿಜಿನಲ್ ಬ್ಲೂ ಪ್ರಿಂಟ್ ಫೈಲ್ ನೆನಪಾಯಿತು. ಆ ಫೈಲ್ ನದಿಯಂಚಿನ ತಾತ್ಕಾಲಿಕ ಶೆಡ್ನಲ್ಲಿ. ಮಳೆಗೆ ಆ ಫೈಲ್ ನೆನೆದು ಹೋದರೆ 6 ತಿಂಗಳ ಶ್ರಮ ಸಂಪೂರ್ಣವಾಗಿ ನಾಶವಾಗಿಬಿಡುತ್ತೆ. ಧೃತಿ ಯಾರಿಗೂ ಹೇಳದೆ ಒಂದು ಛತ್ರಿ ಹಿಡಿದುಕೊಂಡು ಮಳೆಯಲ್ಲೇ ನದಿಯಂಚಿನ ಆ ದಟ್ಟ ಕಾಡಿನ ಕಡೆಗೆ ಓಡಿದಳು. ಆದರೆ ಮಳೆಯ ರಭಸಕ್ಕೆ ಕಾಡಿನ ಮಣ್ಣಿನ ರಸ್ತೆಗಳು ಸಂಪೂರ್ಣವಾಗಿ ಜಾರಿ ಕೆಸರಾಗಿದ್ದವು. ನದಿಯ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಅಪಾಯಕಾರಿಯಾಗಿ ಏರುತ್ತಿತ್ತು. ಧೃತಿ ಶೆಡ್ ತಲುಪಿ ಫೈಲ್ ಬ್ಯಾಗ್ ಅನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಆದರೆ ವಾಪಸ್ ಬರುವಾಗ ಜೋರಾಗಿ ಬೀಸಿದ ಬಿರುಗಾಳಿಗೆ ಅವಳ ಕೈಯಲ್ಲಿದ್ದ ಛತ್ರಿ ಹಾರಿ ಹೋಯಿತು. ಕತ್ತಲಿನಲ್ಲಿ ದಾರಿ ಕಾಣದೆ ಕಾಲು ಜಾರಿ ಧೃತಿ ಆಳವಾದ ಕಂದಕದ ಇಳಿಜಾರಿನಲ್ಲಿ ಕೆಳಗೆ ಉರುಳಿ ಬಿದ್ದಿದ್ದಳು. ಅವಳ ತಲೆ ಕಲ್ಲಿಗೆ ಬಡಿದು ರಕ್ತ ಚಿಮ್ಮಿತ್ತು. ಕಾಲಿನ ಮೂಳೆ ಮುರಿದಂತಾಗಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು. ಎದ್ದು ನಿಲ್ಲಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಸುತ್ತಲೂ ಮಳೆ, ಕತ್ತಲು ಮತ್ತು ಕಾಡು ಪ್ರಾಣಿಗಳ ಗರ್ಜನೆ. ಕಾಪಾಡಿ, ಯಾರಾದರೂ ಇದ್ದೀರಾ, ಕಾಪಾಡಿ ಎಂದು ಧೃತಿ ಮಳೆಯ ರಭಸದಲ್ಲಿ ಅಸಹಾಯಕಳಾಗಿ ಕೂಗಿದಳು. ಆದರೆ ಅವಳ ಧ್ವನಿ ಗುಡುಗಿನ ಸದ್ದಿನಲ್ಲಿ ಕರಗಿ ಹೋಯಿತು. ಇತ್ತ ರೆಸಾರ್ಟ್ನಲ್ಲಿ ಭವ್ಯ. ಧೃತಿ ರೂಮ್ನಲ್ಲಿ ಇಲ್ಲದ್ದನ್ನು ಕಂಡು ಗಾಬರಿಯಿಂದ ಕಿರುಚಿದಳು. ಆಲೋಕ್ ಸರ್, ಸಂತು ಧೃತಿ ರೂಮ್ನಲ್ಲಿ ಇಲ್ಲ. ಅವಳು ಮಳೆಯಲ್ಲಿ ಸೈಟ್ ಕಡೆಗೆ ಹೋಗಿದ್ದಾಳೆ ಅನಿಸುತ್ತೆ. ಆಲೋಕ್ ಮತ್ತು ಸಂತು ಆತಂಕದಿಂದ ಟಾರ್ಚ್ ಹಿಡಿದು ಹೊರಗೆ ಬಂದರು. ಅಷ್ಟರಲ್ಲೇ ತನ್ನ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಬಂದ ಶೌರ್ಯ ಈ ವಿಷಯ ತಿಳಿಯುತ್ತಿದ್ದಂತೆ ಹುಚ್ಚನಂತಾದ. ಧೃತಿ ಮಳೆಯಲ್ಲಿ ಕಾಡಿಗೆ ಹೋಗಿದ್ದಾಳ? ಶೌರ್ಯನ ಮುಖದಲ್ಲಿ ಜೀವವೇ ಹಾರಿ ಹೋದಂತಹ ಭೀಕರ ಆತಂಕ ಮೂಡಿತ್ತು. ಅವನು ಆಲೋಕ್ ಅಥವಾ ಮ್ಯಾನೇಜರ್ನ ಮಾತಿಗಾಗಿ ಕಾಯಲಿಲ್ಲ. ರೇನ್ ಕೋಟ್ ಕೂಡ ಹಾಕಿಕೊಳ್ಳದೆ ಬರಿಗೈಯಲ್ಲಿ ಆ ಧಾರಾಕಾರ ಮಳೆಯಲ್ಲಿ ಕತ್ತಲ ಕಾಡಿನ ಕಡೆಗೆ ಮಿಂಚಿನಂತೆ ಓಡಿದ್ದ. ಧೃತಿ ಧೃತಿ ಎಂದು ಶೌರ್ಯ ಮಳೆಯಲ್ಲಿ ನೆನೆಯುತ್ತಾ ಮುಳ್ಳಿನ ಪೊದೆಗಳನ್ನು ಸೀಳಿಕೊಂಡು ಕಾಡಿನ ಪ್ರತಿಯೊಂದು ಇಂಚು ಜಾಗದಲ್ಲೂ ಕೂಗುತ್ತಾ ಧಾವಿಸಿದ್ದ. ಅವನ ಬಟ್ಟೆಗಳು ಕೆಸರಾಗಿದ್ದವು. ಮುಳ್ಳುಗಳು ಕೆನ್ನೆಗೆ ತಾಗಿ ರಕ್ತ ಬರುತ್ತಿತ್ತು. ಆದರೆ ಅವನಿಗೆ ಕೇವಲ ಧೃತಿಯ ಜೀವ ಮಾತ್ರ ಮುಖ್ಯವಾಗಿತ್ತು. ಕಂದಕದ ಕೆಳಭಾಗದಿಂದ ಸಣ್ಣದಾಗಿ ನಡುವ ಸದ್ದು ಕೇಳಿಸಿತ್ತು. ಶೌರ್ಯ, ಶೌರ್ಯ! ಆ ಕಡಿದಾದ ಕಂದಕಕ್ಕೆ ಕಿಂಚಿತ್ತೂ ಯೋಚಿಸದೆ ಧುಮುಕಿದ. ಅಲ್ಲಿ ಮಳೆಯ ನೀರಿನಲ್ಲಿ ನೆನೆದು ರಕ್ತಸಿಕ್ತವಾಗಿ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದ ಧೃತಿ ಬಿದ್ದಿದ್ದಳು. ಶೌರ್ಯ ಅವಳ ಹತ್ತಿರ ಓಡಿ ಹೋಗಿ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಂಡ. ಧೃತಿ ಕಣ್ಣು ತೆರೆ. ಧೃತಿ ಪ್ಲೀಸ್, ನಾನಿದ್ದೀನಿ, ನಿನ್ನ ಶೌರ್ಯ ಬಂದಿದ್ದೀನಿ. ಶೌರ್ಯನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆ ಮಳೆಯಲ್ಲೂ ಅವನ ಕಣ್ಣೀರ ಹನಿಗಳು ಧೃತಿಯ ಮುಖಕ್ಕೆ ಬಿದ್ದವು. ಧೃತಿ ಮೆಲ್ಲಗೆ ಕಣ್ಣು ತೆರೆದು ತನ್ನ ಎದುರು ಕಣ್ಣೀರು ಹಾಕುತ್ತಾ ಕೈ ಮುಗಿದು ಬೇಡುತ್ತಿದ್ದ ಶೌರ್ಯನನ್ನು ಕಂಡಳು. ಇಡೀ ಜಗತ್ತನ್ನೇ ಆಳುವ ಆ ಅಹಂಕಾರಿ CEO ಇವತ್ತು ಕೇವಲ ತನ್ನ ಪ್ರಾಣಕ್ಕಾಗಿ ಮಣ್ಣಿನಲ್ಲಿ ಮಂಡಿಯೂರಿ ಅಳುತ್ತಿದ್ದಾನೆ. ಶೌರ್ಯ ತಡ ಮಾಡದೆ ಧೃತಿಯನ್ನು ತನ್ನ 2 ತೋಳುಗಳಲ್ಲಿ ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡ. ಅವನು ಆ ಕಡಿದಾದ ಕಂದಕವನ್ನು ಏರುತ್ತಾ ಮಳೆಯನ್ನು ಸೀಳಿಕೊಂಡು ರೆಸಾರ್ಟ್ ಕಡೆಗೆ ಹೆಜ್ಜೆ ಹಾಕಿದ್ದ.
ಆ ರಾತ್ರಿಯ ಮಳೆಯ ಅಬ್ಬರದಲ್ಲಿ ಅಹಂಕಾರದ ಎಲ್ಲ ಗೋಡೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದವು. ಉಳಿದಿದ್ದು ಕೇವಲ 2 ಜೀವಗಳ ನಡುವಿನ ಅಪ್ಪಟ ನಿಸ್ವಾರ್ಥ ಪ್ರೇಮದ ಮಹಾಸಾಗರ ಮಾತ್ರ. ಮಲೆನಾಡ ಮಂಜಿನಲ್ಲಿ ಮಳೆಯ ಕಣ್ಣೀರು ತೊಳೆದು ಹಾಕಿದೆ ಇಂದು ಅಹಂಕಾರದ ಬೇರು. ಸಾವಿನಂಚಿನಲ್ಲೂ ಕಾಯ್ದ ಒಲವಿನ ತೋಳು ಬರೆದಿದೆ ಪ್ರೇಮ ಕಾವ್ಯದ ಹೊಸದೊಂದು ಬಾಳು. ಅಸೂಯೆಯ ಬೆಂಕಿಯು ಕರಗಿ ನೀರಾಗಿ ಹೊಮ್ಮಿದೆ ಎದೆಯೊಳಗೆ ನವಾನುರಾಗ. ಸ್ವಾಭಿಮಾನದ ಅರಸಿ ಸೋತಳು ಇಂದು ಗೆದ್ದಿತು ಪ್ರೀತಿಯ ಪವಿತ್ರ ತ್ಯಾಗ. ಸಕಲೇಶ್ಪುರದ ದಟ್ಟ ಕಾನನದ ಮೇಲೆ ರಾತ್ರಿಯ ಮಳೆಯು ರುದ್ರ ತಾಂಡವವಾಡ್ತಿತ್ತು. ಆಕಾಶದಲ್ಲಿ ಸೀಳುತ್ತಿದ್ದ ಮಿಂಚುಗಳ ಬೆಳಕು ಮರದ ರೆಂಬೆ ಕೊಂಬೆಗಳ ನಡುವೆ ಬಿಳಿ ಕತ್ತಿಯಂತೆ ಮಿನುಗ್ತಿತ್ತು. ಕೆಸರಿನಿಂದ ತುಂಬಿದ್ದ ಆ ಕಡಿದಾದ ಕಂದಕದಿಂದ ಧೃತಿಯನ್ನು ತನ್ನೆರಡು ತೋಳುಗಳಲ್ಲಿ ಹೊತ್ತುಕೊಂಡು ಮೇಲೆ ಬರುತ್ತಿದ್ದ ಶೌರ್ಯನ ಶರೀರ ನಡುಗುತ್ತಿದ್ದರು. ಅವನ ಹೆಜ್ಜೆಗಳಲ್ಲಿ ಮಾತ್ರ ಸಿಂಹದಂತದ ದೃಢತೆ ಇತ್ತು. ಅವನ ಕಪ್ಪು ಶರ್ಟ್ ಸಂಪೂರ್ಣವಾಗಿ ಹರಿದು ಕೆಸರಾಗಿತ್ತು. ಮುಳ್ಳಿನ ಪೊದೆಗಳು ಅವನ ಕೈ ಮತ್ತು ಕೆನ್ನೆಗಳನ್ನು ಸೀಳಿದ್ದರಿಂದ ರಕ್ತದ ಸಣ್ಣ ಗೆರೆಗಳು ಮಳೆಯ ನೀರಿನ ಜೊತೆ ಸೇರಿ ಹರಿಯುತ್ತಿದ್ವು. ಆದರೆ ಶೌರ್ಯನಿಗೆ ತನ್ನ ಶರೀರದ ಯಾವೊಂದು ಗಾಯದ ನೋವು ಅರಿವಿಗೆ ಬರುತ್ತಿರಲಿಲ್ಲ. ಅವನ ಸಂಪೂರ್ಣ ಗಮನ ಕೇವಲ ತನ್ನ ಎದೆಯ ಮೇಲೆ ಪ್ರಜ್ಞಾಹೀನಳಾಗಿ ತಲೆಯಿಟ್ಟು ಮಲಗಿದ್ದ ಧೃತಿಯ ಮೇಲಷ್ಟೇ ಇತ್ತು. ಧೃತಿ, ಕಣ್ಣು ಮುಚ್ಚಬೇಡ, ನಾನಿದ್ದೀನಿ, ನಿನ್ನ ಶೌರ್ಯ ಜೊತೆಗಿದ್ದೀನಿ. ಶೌರ್ಯನ ಧ್ವನಿ ಮಳೆಯ ರಭಸದಲ್ಲೂ ನಡುಗ್ತಿತ್ತು. ಅವನ ಕಣ್ಣುಗಳಿಂದ ಜಾರುತ್ತಿದ್ದ ಬಿಸಿ ಕಣ್ಣೀರು ಧೃತಿಯ ತಣ್ಣನೆಯ ಕೆನ್ನೆಗೆ ತಾಕ್ತಿತ್ತು. ಧೃತಿಯ ಹಣೆಯಿಂದ ಹರಿಯುತ್ತಿದ್ದ ರಕ್ತ ಶೌರ್ಯನ ಎದೆಯನ್ನು ತೋಯಿಸಿತ್ತು. ಅವಳ ದೇಹ ಮಳೆಯ ಚಳಿಗೆ ಮಂಜುಗಡ್ಡೆಯಂತೆ ಗಿಜಿಗುಡುತ್ತಿತ್ತು. ಆ ಕಡಿದಾದ ಜಾರುವ ಇಳಿಜಾರನ್ನು ಒಂದೊಂದೇ ಹೆಜ್ಜೆ ಇಟ್ಟು ಏರುತ್ತಾ ಎಲ್ಲಿಯೂ ಅವಳಿಗೆ ಸಣ್ಣ ಆಘಾತವೂ ಆಗದಂತೆ ತನ್ನ ಎದೆಗವಚಿಕೊಂಡು ರಕ್ಷಿಸುತ್ತಿದ್ದ ಶೌರ್ಯನ ಆ ರೂಪವನ್ನು ಕಂಡ್ರೆ ಇವನೇನಾ ಅಂದು ಕೋಟ್ಯಾಂತರ ರೂಪಾಯಿಯ ಅಹಂಕಾರ ಮೆರೆದಿದ್ದ ಆ CEO ಎಂದು ಯಾರಿಗಾದರೂ ಆಶ್ಚರ್ಯವಾಗ್ತಿತ್ತು. ಕಾಡಿನ ಹೊರವಲಯಕ್ಕೆ ಬರುತ್ತಿದ್ದಂತೆ ದೂರದಿಂದ ಟಾರ್ಚ್ ಬೆಳಕುಗಳು ಕಾಣಿಸಿದವು. ಧೃತಿ ಮೇಡಮ್, ಶೌರ್ಯ ಸರ್, ಸಂತು, ಭವ್ಯ, ಆಲೋಕ್ ಮತ್ತು ರೆಸಾರ್ಟ್ ಸಿಬ್ಬಂದಿ ಮಳೆಯಲ್ಲೇ ಕಿರ್ಚುತ್ತಾ ಓಡಿ ಬರುತ್ತಿದ್ರು. ಆಲೋಕ್ ಶೌರ್ಯನ ಕೈಯಲ್ಲಿದ್ದ ರಕ್ತಸಿಕ್ತ ಧೃತಿಯನ್ನು ನೋಡಿ ಬೆಚ್ಚಿಬಿದ್ದ. ಶೌರ್ಯ, ಏನಾಯಿತು ಧೃತಿಗೆ? ಕೊಡು, ನಾನು ಎತ್ತಿಕೊಳ್ತೀನಿ ಎಂದು ಕೈ ಚಾಚಿದ. ಆದರೆ ಶೌರ್ಯ ಆಲೋಕ್ನನ್ನು ಕಣ್ಣೆತ್ತಿಯೂ ನೋಡದೆ ಧೃತಿಯನ್ನು ಮತ್ತಷ್ಟು ಬಿಗಿಯಾಗಿ ತನ್ನ ಎದೆಗೆ ಅಪ್ಪಿಕೊಂಡ. ಮುಟ್ಬೇಡ ಆಲೋಕ್, ಡಾಕ್ಟರ್ ರೂಮ್ಗೆ ಬರಲು ಹೇಳು, ತಕ್ಷಣ ಕಾರು ರೆಡಿ ಮಾಡಿಸು ಎಂದು ಸಿಂಹದಂತೆ ಗರ್ಜಿಸಿ ನೇರವಾಗಿ ರೆಸಾರ್ಟ್ನ ಪ್ರೆಸಿಡೆನ್ಷಿಯಲ್ ಕಾಟೇಜ್ ಕಡೆಗೆ ಓಡಿದ. ಕಾಟೇಜ್ನ ಬೆಚ್ಚನೆಯ ಕೊಠಡಿಗೆ ತಂದು ಧೃತಿಯನ್ನು ಮೃದುವಾದ ಹಾಸಿಗೆಯ ಮೇಲೆ ಮಲಗಿಸಿದ. ಶೌರ್ಯ ತಡ ಮಾಡದೆ ರೆಸಾರ್ಟ್ ಡಾಕ್ಟರ್ಗೆ ಅವಳನ್ನು ತಪಾಸಣೆ ಮಾಡಲು ಜಾಗ ಮಾಡಿಕೊಟ್ಟ. ಡಾಕ್ಟರ್ ಧೃತಿಯ ತಲೆಯ ಗಾಯಕ್ಕೆ ಹೊಲಿಗೆ ಹಾಕಿ ರಕ್ತ ಒರೆಸಿ ಆಂಟಿಸೆಪ್ಟಿಕ್ ಬ್ಯಾಂಡೇಜ್ ಸುತ್ತಿದರು. ಕಾಲಿನ ಕಣಕಾಲು ಉಳುಕಿದ್ದರಿಂದ ಅದಕ್ಕೆ ಪ್ಲಾಸ್ಟರ್ ಬ್ಯಾಂಡೇಜ್ ಹಾಕಲಾಯಿತು. ಅತಿಯಾದ ರಕ್ತಸ್ರಾವ ಮತ್ತು ಮಳೆಯ ಚಳಿಯಿಂದ ಶರೀರದ ತಾಪಮಾನ ತುಂಬ ಇಳಿದು ಹೋಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಇಲ್ಲ. ಆದರೆ 2 ಗಂಟೆಗಳ ಕಾಲ ಆಕೆಗೆ ಸಂಪೂರ್ಣ ವಿಶ್ರಾಂತಿ ಮತ್ತು ತೀವ್ರವಾದ ಶಾಖ ಬೇಕು ಎಂದು ಡಾಕ್ಟರ್ ತಿಳಿಸಿದರು. ಡಾಕ್ಟರ್ ಹೋದ ನಂತರ ಭವ್ಯ ಧೃತಿಯ ತೇವವಾದ ಬಟ್ಟೆಗಳನ್ನು ಬದಲಾಯಿಸಿ ಅವಳಿಗೆ ದಪ್ಪನೆಯ ಕಂಬಳಿ ಹೊದಿಸಿದಳು. ಕೊಠಡಿಯ ಮೂಲೆಯಲ್ಲಿ ಶೌರ್ಯ ಮಳೆಯಲ್ಲಿ ನೆನೆದ ಬಟ್ಟೆಗಳಲ್ಲೇ ಮಂಡಿಯೂರಿ ಕುಳಿತಿದ್ದ. ಅವನ ಕೈಗಳು ನಡುಗುತ್ತಿದ್ದವು. ಬಾಗಿಲ ಬಳಿ ನಿಂತಿದ್ದ ಆಲೋಕ್ ಮತ್ತು ಸಂತು ಶೌರ್ಯನ ಆ ಕಣ್ಣೀರ ಸ್ಥಿತಿಯನ್ನು ನೋಡಿ ಮೂಕ ವಿಸ್ಮಿತರಾಗಿದ್ದರು. ಕೊಠಡಿಯ ಮೂಲೆಯಲ್ಲಿ ಶೌರ್ಯ ಮಳೆಯಲ್ಲಿ ನೆನೆದ ಬಟ್ಟೆಗಳಲ್ಲೇ ಮಂಡಿಯೂರಿ ಕುಳಿತಿದ್ದ. ಅವನ ಕೈಗಳು ನಡುಗುತ್ತಿದ್ವು. ಬಾಗಿಲ ಬಳಿ ನಿಂತಿದ್ದ ಆಲೋಕ್ ಶೌರ್ಯನ ಆ ಅಸಹಾಯಕ ಸ್ಥಿತಿಯನ್ನು ದೂರದಿಂದಲೇ ತಣ್ಣನೆಯ ಕಣ್ಣುಗಳಿಂದ ನೋಡುತ್ತಿದ್ದ. ಕೆಫೆಯಲ್ಲಿ ಆದ ಕಹಿ ಘಟನೆಯ ನಂತರ ಇಬ್ಬರ ನಡುವಿನ ಬಿರುಕು ಹಾಗೇ ಇತ್ತು. ಆಲೋಕ್ ಏನೂ ಮಾತನಾಡದೆ ಅಲ್ಲಿಂದ ಹೊರಗೆ ಕಾರಿಡಾರ್ ಕಡೆಗೆ ಹೆಜ್ಜೆ ಹಾಕಿದ್ದ. ಮಧ್ಯರಾತ್ರಿ 2 ಗಂಟೆಯ ಸಮಯ. ಕೊಠಡಿಯಲ್ಲಿ ಮಂದವಾದ ಹಳದಿ ಬೆಳಕು ಹರಡಿತ್ತು. ಹೊರಗೆ ಮಳೆಯ ರಭಸ ತಗ್ಗಿ ಕೇವಲ ಮರದ ಎಲೆಗಳಿಂದ ನೀರಿನ ಹನಿಗಳು ತೊಟ್ಟಕ್ಕಿರುವ ಸದ್ದು ಕೇಳಿಸ್ತಿತ್ತು. ಭವ್ಯ ಮತ್ತು ಸಂತು ತಮ್ಮ ತಮ್ಮ ರೂಮ್ನಲ್ಲಿ ನಿದ್ದೆಗೆ ಜಾರಿದ್ದರು. ಶೌರ್ಯ ಮಾತ್ರ ಧೃತಿಯ ಹಾಸಿಗೆಯ ಪಕ್ಕದಲ್ಲೇ ಕುರ್ಚಿಯ ಮೇಲೆ ಮೌನವಾಗಿ ಕುಳಿತು ಅವಳ ಮುಖವನ್ನೇ ತದೆ ಖಚಿತದಿಂದ ನೋಡುತ್ತಿದ್ದ. ಅವನ ಎದೆಯೊಳಗೆ ಅಪಾರವಾದ ಕಸಿವಿಸಿ, ಅಪರಾಧ ಪ್ರಜ್ಞೆ ಮತ್ತು ಅಳಿಸಲಾಗದ ತಳಮಳವಿತ್ತು. ಧೃತಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದಳು. ಅವಳ ತಲೆಯಲ್ಲಿದ್ದ ತೀವ್ರವಾದ ನೋವು ಅವಳನ್ನು ನರಳುವಂತೆ ಮಾಡಿತ್ತು. ಅಮ್ಮ ಎಂದು ಮೆಲ್ಲಗೆ ಪಿಸುಗುಟ್ಟಿದ್ದಳು. ಶೌರ್ಯ ತಕ್ಷಣ ಎದ್ದು ನಿಂತು, ಧೃತಿ, ಅಲುಗಾಡಬೇಡ, ನೀನು ರೆಸಾರ್ಟ್ ಕಾಟೇಜ್ನಲ್ಲಿ ಇದೀಯಾ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನೀವೀಗ ಸೇಫ್ ಎಂದನು. ಅವನ ಧ್ವನಿಯಲ್ಲಿ ಎಂದಿನ ಆ ಗತ್ತು ಇರಲಿಲ್ಲ. ಬದಲಿಗೆ ಕೇವಲ ತೀರಾ ಆಳವಾದ ಅಳುಕಿತ್ತು.
ಅವನು ನೀರಿನ ಗ್ಲಾಸ್ ತಂದು ಅವಳಿಗೆ ನೀಡಿದ. ಧೃತಿ ನೀರು ಕುಡಿದು ಶೌರ್ಯನ ಮುಖವನ್ನು ನೋಡಿದಳು. ಅವನ ಕೆನ್ನೆಯ ಮೇಲೆ ಮುಳ್ಳುಗಳು ತಾಗಿದ ಗಾಯದ ಗುರುತುಗಳಿದ್ದವು. ಬಟ್ಟೆಗಳು ಕೆಸರಾಗಿದ್ದವು. ತನ್ನನ್ನು ಆ ಕಡಿದಾದ ಕಂದಕದಿಂದ ಮಳೆಯಲ್ಲಿ ಎತ್ತಿಕೊಂಡು ಬಂದದ್ದು ಇವನೇ ಎಂಬ ನೆನಪು ಅವಳ ಮನಸ್ಸಿನಲ್ಲಿ ಮಿನುಗಿತು. ಶೌರ್ಯ ಸರ್, ನಿಮ್ಮ ಮುಖಕ್ಕೆ ಗಾಯಗಳಾಗಿವೆ, ಧೃತಿ ಮೆಲ್ಲಗೆ ಹೇಳಿದಳು. ಶೌರ್ಯ ತನ್ನ ಮುಖವನ್ನು ಬೇರೆಡೆಗೆ ತಿರುಗಿಸಿಕೊಂಡು ಗಂಟಲು ಸರಿಪಡಿಸಿಕೊಂಡ. ನನ್ನ ಗಾಯದ ಬಗ್ಗೆ ಚಿಂತೆ ಬೇಡ. ನೀನು ಆ ಮಳೆಯಲ್ಲಿ ಫೈಲ್ ತರೋಕ್ಕೆ ಹೋಗುವ ಅಗತ್ಯವಿರಲಿಲ್ಲ. ಆಫೀಸ್ ಪ್ರಾಜೆಕ್ಟ್ಗಿಂತ ಮನುಷ್ಯರ ಜೀವ ಮುಖ್ಯ. ಅವನು ಕೆಲವು ಕ್ಷಣ ಮೌನವಾಗಿ ನಿಂತು ನಂತರ ಗಂಭೀರವಾಗಿ ಮುಂದುವರಿಸಿದ. ಆ 1 ಕೋಟಿಯ ಅಗ್ರಿಮೆಂಟ್ ವಿಷಯ ನೀನು ಆಫೀಸ್ಗೆ ಬರೋದು ಬಿಡೋದು ಬೆಂಗಳೂರಿಗೆ ಹೋದ ಮೇಲೆ ಮಾತಾಡೋಣ. ಈಗ ಕೇವಲ ರೆಸ್ಟ್ ತಗೋ. ಧೃತಿ ಅವನ ಕಣ್ಣುಗಳಲ್ಲಿದ್ದ ಆ ಅಪಾರವಾದ ಕಾಳಜಿ ಮತ್ತು ಅದೇ ಸಮಯದಲ್ಲಿ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದ ಆ ಅಹಂಕಾರದ ಮುಖವಾಡವನ್ನು ಮೌನವಾಗಿಯೇ ಗಮನಿಸಿದಳು. ಅವಳು ಏನೂ ಮಾತನಾಡದೆ ದಿಂಬಿಗೆ ತಲೆಯೊರಗಿಸಿ ಕಣ್ಣು ಮುಚ್ಚಿದಳು. ಶೌರ್ಯ ಅವಳಿಗೆ ಹೊದಿಕೆಯನ್ನು ಸರಿಯಾಗಿ ಹೊದಿಸಿ ಕಿಟಕಿಯ ಬಳಿ ಬಂದು ಕತ್ತಲ ಕಾಡನ್ನು ನೋಡುತ್ತಾ ನಿಂತ. ಇಬ್ಬರ ನಡುವಿನ ಕದನ ಇನ್ನೂ ಮುಗಿದಿರಲಿಲ್ಲ. ಅದು ಹೊಸದೊಂದು ನಿಗೂಢ ತಿರುವಿನ ಹೊಸ್ತಿಲಿನಲ್ಲಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.